ಹೆಂಗಸರು ಈ ಮೂರೂ ಗುಟ್ಟುಗಳನ್ನು ಗಂಡಂದಿರಿಗೆ ಹೇಳಲೇಬಾರದು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಸಂಬಂಧ ಅಂದರೆ ಅದು ಪತಿಪತ್ನಿಯರ ಸಂಬಂಧ. ಇಂತಹ ಸಂಬಂಧವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸಿಕೊಳ್ಳಬೇಕು ಎಂಬ ಹೆಬ್ಬಯಕೆ ಪ್ರತಿಯೊಬ್ಬರೂ ಹೊಂದಿರುತ್ತಾರೆ. ಪತಿಪತ್ನಿಯರ ಸಂಬಂಧ ಗಟ್ಟಿಯಾಗಿ ಉಳಿಯಬೇಕು ಅಂದರೆ ಇಬ್ಬರೂ ಕೂಡ ಕಷ್ಟ, ನೋವು, ನಲಿವು ಸಮಾನವಾಗಿ ಹಂಚಿಕೊಳ್ಳಬೇಕು. ಆದರೆ ಹೆಂಡತಿ ಆದವಳು ಈ ಮೂರೂ ಗುಟ್ಟುಗಳನ್ನು ಗಂಡಂದಿರಿಗೆ ಹೇಳಲೇಬಾರದು. 1. ಹೆಂಡತಿ ಆದವಳು ನಿನ್ನನ್ನು ಮದುವೆ ಆಗುವುದಕ್ಕಿಂತ ಬೇರೆ ಯಾರನ್ನಾದರೂ ಮದುವೆಯಾಗುತ್ತಿದ್ದರೆ ಮಹಾರಾಣಿಯ ಥರ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದೆ ಎಂಬ ಒಂದೇ ಒಂದು ಮಾತನ್ನು ಕೂಡ ಅಪ್ಪಿತಪ್ಪಿಯೂ ಗಂಡನಿಗೆ ಹೇಳಬಾರದು. ಯಾಕಂದರೆ ಗಂಡನಿಗೆ ನಮ್ಮ ಮಾತಿನಿಂದ ತುಂಬಾ ಬೇಜಾರಾಗುತ್ತೆ. ಅಂತಹ ಮಾತು ಹೆಂಗಸರ ಬಾಯಲ್ಲಿ ಅಪ್ಪಿತಪ್ಪಿಯೂ ಬರಬಾರದು. 2. ಪಕ್ಕದ ಮನೆಯವರು ಹೇಗೆ ಸಂಸಾರ ನಡೆಸುತ್ತಿದ್ದಾರೆ ನೋಡಿ, ಅವರ ಸಂಸಾರವನ್ನು ನೋಡಿ ಸ್ವಲ್ಪ ಕಲಿತುಕೊಳ್ಳಿ. ಇದು ಒಂದು ಸಂಸಾರನಾ? ನೀವು ಬದುಕುತ್ತಿರುವುದು ಬದುಕಾ? ಅವರು ಎಷ್ಟು ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಬೇರೆಯವರ ಬಗ್ಗೆ ಗಂಡನ ಮುಂದೆ ಯಾವತ್ತೂ ಮಾತನಾಡಬಾರದು. 3. ಮನೆಯಲ್ಲಿ ಗಂಡ ಕೆಲಸಕ್ಕೆ ಹೋದಾಗ ಅತ್ತೆ ಮಾವ ಮನೆಯಲ್ಲಿ ಅಪ್ಪಿತಪ್ಪಿ ಒಂದು ಮಾತನಾಡುತ್ತಾರೆ. ಅವರ ಮಾತನ್ನು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅತ್ತೆ ಮಾವಂದಿರ ಚಾಡಿಯನ್ನು ಗಂಡಂದಿರಿಗೆ ಹೇಳಬಾರದು. ಇದರಿಂದ ಗಂಡನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಿಜ ಹೆಂಗಸರು ತಮ್ಮ ಸರ್ವಸ್ವವನ್ನೇ ಬಿಟ್ಟು ಗಂಡನ ಮನೆಗೆ ಬಂದಿರುತ್ತಾಳೆ. ಹಾಗೆಯೇ ಪತಿಯೂ ಕೂಡ ತನ್ನ ತಂದೆ ತಾಯಿಯನ್ನು ದೇವರು ಅಂತ ನಂಬಿರುತ್ತಾನೆ. ಸೊಸೆಯಾದವಳು ಅತ್ತೆ ಮಾವಂದಿರನ್ನು ತನ್ನ ತಂದೆ ತಾಯಿ ಅಂತ ತಿಳಿದುಕೊಂಡು ಸಂಸಾರ ನಡೆಸಬೇಕು. ಒಂದು ವೇಳೆ ನೀವು ಅತ್ತೆ ಮಾವಂದಿರ ಚಾಡಿಯನ್ನು ಗಂಡಂದಿರಿಗೆ ಹೇಳಿದರೆ ಗಂಡನ ಮನಸ್ಸಿನಲ್ಲಿ ಇವಳು ನನ್ನ ಮನೆಯನ್ನು ಒಡೆಯುತ್ತಿದ್ದಾಳೆ ಎಂಬ ಭಾಸವಾಗುತ್ತದೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಹೆಂಗಸರು ಯಾವತ್ತೂ ಕೂಡ ಮಾಡಬಾರದು. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.